ಹಾಯ್ ಫ್ರೆಂಡ್ಸ್, ಐ ಆಮ್ ಬ್ಯಾಕ್. ನಾವು ಇವತ್ತೇನು ಸ್ಟಡಿ ಮಾಡ್ತೀವಿ ಅಂತಂದರೆ GST ಬಗ್ಗೆ ಸ್ಟಡಿ ಮಾಡತ್ತೀವಿ. ಎಸ್ಸೆ ಒಳಗೆ ಭಾಳ ಮಂದಿ ರಿಕ್ವೆಸ್ಟ್ ಮಾಡಿದರೆ ಅದಕ್ಕೆ GST ಬಗ್ಗೆ ಇಲ್ಲಿ ಇವತ್ತು ನಾನು ಡಿಸ್ಕಸ್ ಮಾಡತ್ತೀನಿ. GST ಒಳಗೆ ಏನೇನು ಡಿಸ್ಕಸ್ ಮಾಡ್ತೀವಿ ಅಂದರೆ GST ಅಂದರೆ ಏನು, ಇಂಡಿಯಾಕ್ಕೆ ಎದಕ್ಕೆ GST ಬೇಕು, GST ಒಳಗೆ ಯಾವ್ಯಾವ ಟ್ಯಾಕ್ಸಸನ್ನು ಕೂಡ್ಸ್ಯಾರ, GST ಕೌನ್ಸಿಲ್ ಅಂದ್ರೆ ಏನು, ಇಂಟರ್ನ್ಯಾಷನಲ್ ಒಳಗೆ GSTದ ಎಕ್ಸ್ಪೀರಿಯನ್ಸ್ ಏನು, ಸ್ವಲ್ಪ ಬ್ರೀಫ್ ಹಿಸ್ಟ್ರಿ GST ಬಗ್ಗೆ ಸ್ಟಡಿ ಮಾಡೋಣ, ಅಡ್ವಾಂಟೇಜಸ್ ಮತ್ತು ಅದೇ ರೀತಿ ಬೇರೆ ಬೇರೆ ಥಿಂಗ್ಸು ಸ್ಟಡಿ ಮಾಡೋಣ. GST ಬಗ್ಗೆ ಟ್ಯಾಕ್ಸಸ್ ಎರಡು ರೀತಿಯಾಗಿ ಕಲೆಕ್ಟ್ ಮಾಡ್ತಾರೆ ಇಂಡಿಯಾದಾಗ. ಒಂದು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್. ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಏನಪ್ಪ ಅಂತಂದ್ರೆ ನಾನು ಡೈರೆಕ್ಟ್ಲಿ ಗೌರ್ಮೆಂಟಿಗೆ ತುಂಬುವಂಥ ಟ್ಯಾಕ್ಸ್ ಡೈರೆಕ್ಟ್ ಟ್ಯಾಕ್ಸ್. ಈಗ ನಾನು ಯಾವುದಾದ್ರೂ ಒಂದು ಪ್ರಾಡಕ್ಟ್ ಖರೀದಿ ಮಾಡ್ತೀನಿ, ಆ ಪ್ರಾಡಕ್ಟ್ ಖರೀದಿ ಮಾಡಿದ್ದು ನಾನು ಯಾರಿಗೆ ಕೊಡ್ತೀನಪ್ಪ ಅಂತಂದ್ರೆ ಅಂಗಡಿದವನಿಗೆ ಕೊಡ್ತೀನಿ. ಅಂಗಡಿದವನಿಗೆ ಕೊಟ್ಟಿದ್ದು ಅಂಗಡಿದವ ಏನು ಮಾಡ್ತಾನಪ್ಪ ಅಂತಂದ್ರೆ ಗೌರ್ಮೆಂಟಿಗೆ ಟ್ಯಾಕ್ಸ್ ತುಂಬ್ತಾನೆ. ಈ ಟೈಪ್ ಟ್ಯಾಕ್ಸ್ ಪ್ರೊಸೆಸ್ಸಿಗೆ ಏನಂತ ಕರಿತೀವಿ ನಾವು, ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂತ ಕರಿತೀವಿ. ಓಕೆ, ಈಗ ಡೈರೆಕ್ಟ್ ಟ್ಯಾಕ್ಸಸ್ ಯಾವುವು, ಇಂಡೈರೆಕ್ಟ್ ಟ್ಯಾಕ್ಸಸ್ ಯಾವುವು ಅನ್ನೋದ್ರ ಬಗ್ಗೆ ಫಸ್ಟ್ ಸ್ಟಡಿ ಮಾಡೋಣ. ಡೈರೆಕ್ಟ್ ಟ್ಯಾಕ್ಸಸ್ ಒಳಗೆ ಕಾರ್ಪೊರೇಷನ್ ಟ್ಯಾಕ್ಸ್ ಅಂತ ಬರ್ತದೆ. ಕಾರ್ಪೊರೇಷನ್ ಟ್ಯಾಕ್ಸ್ ಅಂದರೆ ಯಾವುದಪ್ಪ ಅಂತಂದ್ರೆ ಕೆಲವೊಂದು ರಿಜಿಸ್ಟರ್ಡ್ ಕಂಪನೀಸ್ ಮತ್ತು ಕಾರ್ಪೊರೇಷನ್ಸ್ ಇರ್ತಾವೆ, ಅದ್ರದ್ದು ಏನೇನು ಪ್ರಾಫಿಟ್ ಆಗಿರ್ತೈತಿ ಅದ್ರ ಮ್ಯಾಗ ಇಲ್ಲ ಅದ್ರದ್ದು ಏನು ವಹಿವಾಟಾಗಿರ್ತೈತಿ ಅದ್ರ ಮ್ಯಾಗ ಹಾಕುವಂಥ ಟ್ಯಾಕ್ಸ್ ಯಾವುದಪ್ಪ ಅಂತಂದ್ರೆ ಕಾರ್ಪೊರೇಷನ್ ಟ್ಯಾಕ್ಸ್. ಆಮೇಲೆ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಯಾವುದೋ ಕಂಪನಿದಾಗ ಕೆಲಸ ಮಾಡ್ತೀನಿ, ನನಗೊಂದು 15,000 ರೂಪಾಯಿ ಇಲ್ಲ 20,000 ರೂಪಾಯಿ ಪೇಮೆಂಟ್ ಐತಿ. ಆ ಪೇಮೆಂಟ್ನಾಗ ನಂಗೆ ಪ್ರತಿ ತಿಂಗಳು ಕಟ್ಟಾಗುವಂಥ ಟ್ಯಾಕ್ಸ್ ಅದೇನಪ್ಪ ಅಂತಂದ್ರೆ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್. ಈಗ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತಂದರೆ ನಾವೊಂದು ಯಾವುದೋ ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ಒಂದು ಸೆಕ್ಯೂರಿಟಿ ತೊಗೊಂಡೆ, ಅದ್ರದ್ದು ಏನಪ್ಪ ಅಂತಂದ್ರೆ ಆ ತೊಗೊಂಡಿದ್ದಕ್ಕೆ ಏನು ಟ್ಯಾಕ್ಸ್, ಅದಕ್ಕೆ ಪ್ರಾಫಿಟ್ ಆಗಿದ್ದಕ್ಕೆ ಏನು ಟ್ಯಾಕ್ಸ್ ಹಾಕ್ತೀವಿ ಅದೇನಪ್ಪ ಅಂತಂದ್ರೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್. ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಂತಂದ್ರೆ ಇದು ಹಾಕೋದು ಎದ್ರ ಮ್ಯಾಗ ಅಂತಂದ್ರೆ ಕ್ಯಾಪಿಟಲ್ ಅಸೆಟ್ಸ್. ಕ್ಯಾಪಿಟಲ್ ಅಸೆಟ್ಸ್ ಅಂದರೆ ಯಾವುದಪ್ಪ ಅಂತಂದ್ರೆ ಅಸೆಟ್ ಅಂದರೆ ಆಸ್ತಿ. ಈಗ ಜ್ಯುವೆಲರಿ ಆಗ್ಬೋದು, ಆರ್ನಮೆಂಟ್ ಆಗ್ಬೋದು, ಪೇಂಟಿಂಗ್ ಇರ್ಬೋದು, ಬಿಸ್ನೆಸ್ ಸ್ಟಾಕ್ಸ್ ಇರ್ಬೋದು, ಮ್ಯೂಚುವಲ್ ಫಂಡ್ಸ್ ಇವೇನಪ್ಪ ಅಂತಂದ್ರೆ ನಮ್ಮ ಕ್ಯಾಪಿಟಲ್ ಅಸೆಟ್ಸ್. ಇದ್ರ ಮ್ಯಾಗ ಆಗುವಂಥ ಪ್ರಾಫಿಟ್ಟಿಗೆ ಮ್ಯಾಗ ಏನು ಹಾಕ್ತೀವಿ ಟ್ಯಾಕ್ಸ್ ಅದೇನಪ್ಪ ಅಂತಂದ್ರೆ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್. ಫಾರ್ ಎಕ್ಸಾಂಪಲ್ ಒಂದು ನಾನು ಬಂಗಾರ ತೊಗೊಂಡಿನಿ, ಒಂದು ಜ್ಯುವೆಲರಿ ತೊಗೊಂಡೇನಿ ಅಂತ ಹೇಳ್ರಿ. ಆ ಜ್ಯುವೆಲರಿಗೆ ಎಷ್ಟಪ್ಪ ಅಂತಂದ್ರೆ 1000 ರೂಪೀಸ್ ನಾನು ಕೊಟ್ಟಿನಿ. ಈಗ ಆ ಜ್ಯುವೆಲರಿ ಮಾರು ಮುಂದಾಗ ನಾ ಎಷ್ಟಕ್ಕೆ ಮಾರಿದ್ನಪ್ಪ ಅಂತಂದ್ರೆ 1500 ರೂಪಾಯಿಗೆ ಮಾರಿದೆ ಅಂತ ಹೇಳ್ರಿ. ಈ 1500 ರೂಪಾಯಿ ಅಂತಂದರೆ ಈಗ ನನಗೆ 500 ರೂಪಾಯಿ ಫಾಯ್ದಾ ಆಯಿತು. ಈ 500 ರೂಪಾಯಿ ಮ್ಯಾಗ ಬೀಳುವಂಥ ಟ್ಯಾಕ್ಸ್ ಏನಪ್ಪ ಅಂತಂದರೆ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್. ಓಕೆ, ಅದೇ ರೀತಿ ಇಂಡೈರೆಕ್ಟ್ ಟ್ಯಾಕ್ಸಸ್ ಒಳಗೆ ಎಕ್ಸೈಸ್ ಡ್ಯೂಟೀಸ್ ಅಂತ ಬರ್ತೈತಿ. ನಮ್ಮ ಕಂಟ್ರಿ ಒಳಗೆ ಕೆಲವೊಂದು ಗೂಡ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಡೊಮೆಸ್ಟಿಕ್ ಕನ್ಸಂಪ್ಷನ್ಸ್ ಎಲ್ಲ, ಅಂದರೆ ನಮ್ಮ ದೇಶ ಒಳಗೆ ಕನ್ಸಂಪ್ಷನ್ಸ್ ಅಲ್ಲಿಂದ ಕೆಲವೊಂದು ಗೂಡ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದ್ರ ಮ್ಯಾಗ ಬೀಳುವಂಥ ಟ್ಯಾಕ್ಸ್ ಯಾವುದಪ್ಪ ಅಂತಂದರೆ ಎಕ್ಸೈಸ್ ಡ್ಯೂಟಿ. ಓಕೆ, ಸೇಲ್ಸ್ ಟ್ಯಾಕ್ಸ್ ಅಂತಂದರೆ ಕೆಲವೊಂದು ಯಾವುದೋ ವಸ್ತುವನ್ನು ಸೇಲ್ ಮಾಡ್ತೀವಿ, ಸೇಲ್ಸ್ ಮಾಡಿಂದ ಅದಕ್ಕೇನು ಟ್ಯಾಕ್ಸ್ ಹಾಕ್ತೀವಿ ಅದೇನಪ್ಪ ಅಂತಂದ್ರೆ ಸೇಲ್ ಟ್ಯಾಕ್ಸ್. ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತಂದ್ರೆ ಈಗ ಗೋಧಿ ತೊಗೊಂಡಿನಿ ಅಂತ ಹೇಳ್ರಿ, ನಾವು ಗೋಧಿ ತೊಗೊಂಡಿನಿ, ಗೋಧಿನ ನಾನು ಏನಪ್ಪ ಅಂತಂದ್ರೆ ಗೋಧಿ ಹಿಟ್ಟಾಗಿ ಕನ್ವರ್ಟ್ ಮಾಡೀನಿ. ಗೋಧಿ ಹಿಟ್ಟನ್ನು ಏನು ಮಾಡೀನಪ್ಪ ಅಂತಂದ್ರೆ ನಾನು ಬಿಸ್ಕಿಟಾಗಿ ಕನ್ವರ್ಟ್ ಮಾಡೀನಿ, ಗೋಧಿ ಬಿಸ್ಕಿಟಾಗಿ. ಈ ಗೋಧಿ ಹಿಟ್ಟಿಗೆ ಕನ್ವರ್ಟ್ ಮಾಡೋದೇನಪ್ಪ ಅಂತಂದ್ರೆ ಈ ಗೋಧಿಗೆ ವ್ಯಾಲ್ಯೂ ಆ್ಯಡ್ ಮಾಡಿದೀವಿ ನಾವು. ಅಂತಂದ್ರೆ ಇದು ವ್ಯಾಲ್ಯೂ ಆ್ಯಡ್ ಮಾಡಿಂದ ಮಾರ್ಕೆಟ್ನಾಗ ಇದ್ರದ್ದು ಏನಪ್ಪ ಅಂತಂದ್ರೆ ರೇಟ್ ಇನ್ಕ್ರೀಸ್ ಆಗ್ತೈತಿ. ಈ ಗೋಧಿ ಹಿಟ್ಟಿಗೆ ಕನ್ವರ್ಟ್ ಮಾಡೋದ್ರಿಂದ ವ್ಯಾಲ್ಯೂ ಎಡಿಷನ್ ಆಗ್ತೈತಲ್ಲ, ಈ ವ್ಯಾಲ್ಯೂ ಎಡಿಷನ್ ಆಗೋದಕ್ಕೆ ನಾವೇನು ಟ್ಯಾಕ್ಸ್ ಹಾಕ್ತೀವಲ್ಲ ಇದಕ್ಕೆ ಏನಂತ ಕರಿತೀವಿ ನಾವು, ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತ ಮಾಡ್ತೀವಿ. ಈ ಹಿಟ್ಟನ್ನು ನಾವು ಏನು ಮಾಡ್ತೀವಪ್ಪ ಅಂದ್ರೆ ಬಿಸ್ಕಿಟಿಗೆ ಕನ್ವರ್ಟ್ ಮಾಡ್ತೀವಿ, ಇದು ಪ್ಯಾಕೆಟಾಗಿ ಕನ್ವರ್ಟ್ ಮಾಡಿ ನಾವು ಮಾರ್ಕೆಟ್ನಾಗ ಮಾರ್ತೀವಿ. ಇದಕ್ಕೆ ಏನಪ್ಪ ಅಂತಂದ್ರೆ ನಮ್ಮ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತೈತೆ ಅಂತ ಹೇಳ್ತೀವಿ. ಈ ವ್ಯಾಲ್ಯೂ ಇನ್ಕ್ರೀಸ್ ಆಗಿದ್ರ ಮ್ಯಾಗ ಟ್ಯಾಕ್ಸಿಗೆ ಏನಂತ ಕರಿತೀವಿ ನಾವು, ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತ ಕರಿತೀವಿ, ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್. ಓಕೆ, ನೆಕ್ಸ್ಟ್ ಡೈರೆಕ್ಟ್ ಟ್ಯಾಕ್ಸಸ್ ಒಳಗೆ ಬರೋದು ವೆಲ್ತ್ ಟ್ಯಾಕ್ಸ್. ವೆಲ್ತ್ ಟ್ಯಾಕ್ಸ್ ಏನೈತಿ 2015-16 ಒಳಗೆ ಏನೋ ತೆಗೆದಾರಂತ. ಇದ್ರ ಬಗ್ಗೆ ನನಗಷ್ಟು ಡೀಟೇಲಾಗಿ ಗೊತ್ತಿಲ್ಲ, ನೀವು ನೆಟ್ನಾಗ ಸರ್ಚ್ ಮಾಡಿಕೊಂಡು ಇದು ನೋಡಿರಿ. ಸಾರಿ ಫಾರ್ ದಿಸ್. ಓಕೆ, ಪ್ರಾಪರ್ಟಿ ಟ್ಯಾಕ್ಸ್ ಅಂತಂದರೆ ಈಗ ನಮ್ಮದು ಬಿಲ್ಡಿಂಗ್ ಐತಿ, ಫ್ಲ್ಯಾಟ್ ಐತಿ, ಶಾಪ್ ಐತಿ, ಅಂದ್ರೆ ಅಂಗಡಿ ಐತಿ, ಲ್ಯಾಂಡ್ ಐತಿ, ಇದಕ್ಕೆ ನಾವು ತುಂಬುವಂಥ ಟ್ಯಾಕ್ಸ್ ಏನಪ್ಪ ಅಂತಂದ್ರೆ ಪ್ರಾಪರ್ಟಿ ಟ್ಯಾಕ್ಸ್ ಬರ್ತೈತಿ. ಇವು ಎರಡು ಡೈರೆಕ್ಟ್ ಟ್ಯಾಕ್ಸ್. ಇದು ಇಂಡೈರೆಕ್ಟ್ ಟ್ಯಾಕ್ಸ್ನಾಗ ನಾವು ಇನ್ನೊಂದು ಸ್ಟಡಿ ಮಾಡೋದು ಯಾವುದು ಅಂತಂದ್ರೆ ಸರ್ವಿಸ್ ಟ್ಯಾಕ್ಸ್. ಈಗ ಯಾವುದಾದ್ರೂ ನಾವು ಒಂದು ಸರ್ವಿಸ್ ತೊಗೊಂಡೆ ಅಂದರೆ ಆ ಸರ್ವಿಸ್ ಮ್ಯಾಗ ಹಾಕುವಂಥ ಟ್ಯಾಕ್ಸಿಗೆ ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ ಏರ್ಟೆಲ್ದವರು ಫೋನ್ ಸರ್ವಿಸ್ ಕೊಡ್ತಾರೆ. ನಮ್ಗೆ ಫೋನ್ ಸರ್ವಿಸ್ ತೊಗೊಂಡಿದ್ರ ಮ್ಯಾಗ ಅವ್ರು ನನಗೇನು ಟ್ಯಾಕ್ಸ್ ಚಾರ್ಜ್ ಮಾಡ್ತಾರೆ ಅದು ಏನಪ್ಪ ಅಂತಂದ್ರೆ ಫೋರ್ಸ್ ಸರ್ವಿಸ್ ಟ್ಯಾಕ್ಸ್. ಇದು ಏನಪ್ಪ ಅಂತ ಸರ್ವಿಸ್ ಟ್ಯಾಕ್ಸ್. ಕಸ್ಟಮ್ ಡ್ಯೂಟೀಸ್ ಅಂತಂದರೆ ಕೆಲವೊಂದು ಪ್ರಾಡಕ್ಟ್ಸನ್ನು ನಾವು ಇಂಪೋರ್ಟ್ ಮಾಡ್ತೀವಿ, ಕೆಲವೊಂದು ಗೂಡ್ಸನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಈ ಎಕ್ಸ್ಪೋರ್ಟ್ ಇಂಪೋರ್ಟ್ ಮ್ಯಾಗ ಹಾಕುವಂಥ ಏನಪ್ಪ ಟ್ಯಾಕ್ಸ್ ಅಂತಂದರೆ ಇದಕ್ಕೆ ಕಸ್ಟಮ್ ಡ್ಯೂಟೀಸ್ ಅಂತ ಕರಿತೀವಿ. GST ಏನಪ್ಪ, GST ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಇದು 122ನೇ ಅಮೆಂಡ್ಮೆಂಟ್ ಥ್ರೂ ಬಂದೈತೆ ಅಂತ ಹೇಳ್ತಾರೆ. ಆಮೇಲೆ ಇದು ಇಂಡೈರೆಕ್ಟ್ ಟ್ಯಾಕ್ಸ್ ರಿಫಾರ್ಮ್, ಬಿಗ್ಗೆಸ್ಟ್ ಇಂಡೈರೆಕ್ಟ್ ಟ್ಯಾಕ್ಸ್ ರಿಫಾರ್ಮ್ 1947 ಅಂದರೆ ಇಂಡಿಪೆಂಡೆನ್ಸ್ ಆಗಿದೆ ಅಂತ ಹೇಳ್ತಾರೆ. ಇಂಡೈರೆಕ್ಟ್ ಟ್ಯಾಕ್ಸ್ ರಿಫಾರ್ಮ್ ಹೇಳತ್ತೀನಿ. ಇಂಡೈರೆಕ್ಟ್ ಟ್ಯಾಕ್ಸಸ್ ಮ್ಯಾಗ ಇದು GST ರಿಲೇಟೆಡ್. GST ಎದ್ರ ರಿಲೇಟೆಡ್ ಅಪ್ಪ ಅಂತ ಇಂಡೈರೆಕ್ಟ್ ಟ್ಯಾಕ್ಸ್ ರಿಲೇಟೆಡ್. GST ಯಾಕೆ ಬೇಕಪ್ಪ ನಮ್ಮ ಕಂಟ್ರಿ ಒಳಗೆ ಅಂತಂದರೆ 2 ರೀಸನ್.
ಒಂದು ಈ ಕರೆಂಟ್ ಇಂಡೈರೆಕ್ಟ್ ಟ್ಯಾಕ್ಸೇಷನ್ ಸಿಸ್ಟಮ್ ಏನೈತಿ ಅದ್ರೊಳಗೆ ಅನ್ಸರ್ಟನಿಟೀಸ್ ಐತೆ ಅಂತ ಹೇಳ್ತಾರೆ. ಅನ್ಸರ್ಟನಿಟೀಸ್ ಎದಕ್ಕೆ ಐತಪ್ಪ ಅಂತಂದ್ರೆ ಎಕ್ಸೈಸ್ ಡ್ಯೂಟೀಸ್ ಬೇರೆ ಐತಿ, ವ್ಯಾಟ್ ಬೇರೆ ಐತಿ, ಸರ್ವಿಸ್ ಟ್ಯಾಕ್ಸ್ ಬೇರೆ ಐತಿ. ಎಕ್ಸೈಸ್ ಡ್ಯೂಟಿ 10% ಐತೆ ಅಂತ ಹೇಳ್ರಿ, ಆಮೇಲೆ ವ್ಯಾಟ್ ಎಷ್ಟು ಐತಪ್ಪ ಅಂದ್ರೆ 12% ಐತೆ ಅಂತ ಹೇಳ್ರಿ, ಸರ್ವಿಸ್ ಎಷ್ಟು ಟ್ಯಾಕ್ಸ್ ಐತೆ 13% ಐತಿ. ಇವು ಡಿಫ್ರೆಂಟ್ ರೇಟ್ ಇರೋದ್ರಿಂದ ಏನಾಗತ್ತೈತಪ್ಪ ಅಂತಂದ್ರೆ ಭಾಳ ಪ್ರಾಬ್ಲಮ್ ಆಗತ್ತೈತಂತ. ಅದಕ್ಕೆ ಏನಂತೈತಿ, ಇದಕ್ಕೆ ನಾವು ಏನಪ್ಪ ಅಂತಂದ್ರೆ GST ತರಬೇಕಂತ ಒಂದು ರೀಸನ್ ಹೇಳ್ತಾರೆ. ಆಮೇಲೆ ಮಲ್ಟಿಪಲ್ ರೇಟ್ಸ್ ಇರೋದ್ರಿಂದ ಮಲ್ಟಿಪಲ್ ಫಾರ್ಮ್ ತುಂಬಬೇಕು, ನಾವು ಮಲ್ಟಿಪಲ್ ಪ್ರೊಸೀಜರ್ಸನ್ನು ಫಾಲೋ ಮಾಡ್ಬೇಕು. ಮಲ್ಟಿಪಲ್ ಪ್ರೊಸೀಜರ್ಸ್ ಫಾಲೋ ಆಗಿದ್ರಿಂದ ಇದಕ್ಕೆ ಏನಪ್ಪ ಅಂತಂದ್ರೆ ಭಾಳ ತ್ರಾಸ ಆಗ್ತೈತಿ ಟ್ಯಾಕ್ಸ್ ತುಂಬೋದಕ್ಕೆ. ಅದಕ್ಕೂ ಕೂಡ ಏನಪ್ಪ ಅಂತಂದ್ರೆ ನಾವು GST ತರಬೇಕಂತ. ಇವು ಎರಡೂ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡಿದೆವು ಅಂತಂದ್ರೆ ಟ್ರಾನ್ಸ್ಪರೆನ್ಸಿ ಇನ್ಕ್ರೀಸ್ ಮಾಡ್ಬೋದಂತೆ. ಆಮೇಲೆ ಇದರದಿಂದ ಏನಪ್ಪ ಅಂತಂದ್ರೆ ಟ್ಯಾಕ್ಸ್ ಏನು ಸ್ವಲ್ಪ ಮಂದಿ ತುಂಬ್ತಿರಂಗಿಲ್ಲಲ್ಲ ಅದನ್ನು ಕೂಡ ಏನೋ ಇಂಪ್ರೂವ್ ಮಾಡ್ಬೋದು ಅಂತ ಹೇಳ್ತಾರೆ. ಓಕೆ, GST ಅಂದರೆ ಏನು? GSTದು ಡೆಫಿನೇಷನ್ ನೋಡು. ಟ್ಯಾಕ್ಸನ್ನು ಒಬ್ಬ ಕನ್ಸ್ಯೂಮರ್ ಏನಾದರೂ ಗೂಡ್ಸ್ ಮತ್ತು ಸರ್ವೀಸನ್ನು ತೊಗೊಂಡ ಅಂತಂದರೆ ಅದ್ರ ಮೇಲೆ ಹಾಕುವಂಥ ಟ್ಯಾಕ್ಸ್ ಏನಪ್ಪ ಅಂತಂದ್ರೆ GST. ಆಮೇಲೆ ಇದು ಸಿಂಗಲ್ ಕಾಂಪ್ರೆನ್ಸಿವ್ ಟ್ಯಾಕ್ಸ್ ಅಂತಂದ್ರೆ ಏನು, ಈಗ ಮೊದಲು ನಮ್ಗೆ ಸರ್ವಿಸ್ ಟ್ಯಾಕ್ಸ್ ಮತ್ತು ಎಕ್ಸೈಸ್ ಟ್ಯಾಕ್ಸ್ ಇವೇನಿದ್ದು ಇವು ಅಷ್ಟೂ ಕೂಡಿಸಿ ಒಂದೇ ಟ್ಯಾಕ್ಸ್ ಹಾಕ್ತೇವೆ. ಇದು ಏನಪ್ಪ ಅಂತಂದ್ರೆ ಸಿಂಗಲ್ ಕಾಂಪ್ರೆನ್ಸಿವ್ ಟ್ಯಾಕ್ಸ್, ಇದು GST. ಓಕೆ, GST ಒಳಗೆ ಸಿಂಗಲ್ ಕಾಂಪ್ರೆನ್ಸಿವ್ ಟ್ಯಾಕ್ಸ್. ಓಕೆ, GST ಇನ್ನೊಂದು ಡೆಫಿನೇಷನ್ ಏನಪ್ಪ ಅಂತಂದ್ರೆ ಕನ್ಸಂಪ್ಷನ್ ಬೇಸ್ಡ್ ಟ್ಯಾಕ್ಸ್. ಇದು ಕನ್ಸಂಪ್ಷನ್ ಬೇಸ್ಡ್ ಟ್ಯಾಕ್ಸ್ ಯಾರಿಗೆ ಇಂಪೋಸ್ ಮಾಡ್ತೀವಿ ಅಂತಂದ್ರೆ ಕಸ್ಟಮರ್ ಮ್ಯಾಗೆ ಇಂಪೋಸ್ ಮಾಡ್ತೀವಿ. ಕಸ್ಟಮರ್ ಮ್ಯಾಗೆ ಇಂಪೋಸ್ ಮಾಡ್ತೀವಿ ಯಾವಾಗಪ್ಪ ಅಂತಂದ್ರೆ ಅವ ಗೂಡ್ಸ್ ಮತ್ತು ಸರ್ವಿಸ್ ಬಾಯ್ ಮಾಡಿದಾಗ ಅಂತ ಹೇಳ್ತೀವಿ. ಓಕೆ, ಸೆಂಟ್ರಲ್ ಗೌರ್ಮೆಂಟದ್ದು ಯಾವ್ಯಾವ ಟ್ಯಾಕ್ಸ್ ಕಲೆಕ್ಷನ್ ಅದಾವೆ ಅವು GST ಒಳಗೆ ನಾವು ಇನ್ಕ್ಲೂಡ್ ಮಾಡ್ಯಾವ ಅಂತಂದ್ರೆ ಇಲ್ಲದಾವೆ. ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ, ಡ್ಯೂಟೀಸ್ ಆಫ್ ಎಕ್ಸೈಸ್ ಮೆಡಿಸಿನ್ ಮತ್ತು ಟಾಯ್ಲೆಟ್ ಪ್ರಿಪರೇಷನ್ ಒಳಗೆ, ಆಮೇಲೆ ಅಡಿಷ್ನಲ್ ಡ್ಯೂಟೀಸ್ ಆನ್ ಎಕ್ಸೈಸ್ ಗೂಡ್ಸ್ ಮತ್ತು ಗೂಡ್ಸ್ ಆಫ್ ಸ್ಪೆಷಲ್ ಇಂಪಾರ್ಟೆನ್ಸ್ ಒಳಗೆ, ಅಡಿಷ್ನಲ್ ಡ್ಯೂಟೀಸ್ ಆಫ್ ಎಕ್ಸೈಸ್ ಟೆಕ್ಸ್ಟೈಲ್ ಮತ್ತು ಟೆಕ್ಸ್ಟೈಲ್ ಪ್ರಾಡಕ್ಟ್ಸ್ ಮ್ಯಾಗೆ, ಅಡಿಷ್ನಲ್ ಡ್ಯೂಟೀಸ್ ಆಫ್ ಕಸ್ಟಮ್ ಇದಕ್ಕೆ CVD ಅಂತ ಕರಿತೀವಿ, ಕೌಂಟರ್ ವೆಲ್ಲಿಂಗ್ ಡ್ಯೂಟಿ ಅಂತ ಕರಿತೀವಿ. ಇದ್ರ ಬಗ್ಗೆ ನಾನು ಯಾವುದಾದ್ರೂ ಎಕನಾಮಿಕ್ ಟಾಪಿಕ್ ಡಿಸ್ಕಸ್ ಮಾಡೋ ಮುಂದೆ ಹೇಳ್ತೀನಿ. ಆಮೇಲೆ ಸ್ಪೆಷಲ್ ಅಡಿಷ್ನಲ್ ಡ್ಯೂಟಿ ಆನ್ ಕಸ್ಟಮ್ಸ್ ಇದಕ್ಕೆ SAD ಅಂತ ಕರೀತಾರೆ. ಆಮೇಲೆ ಸರ್ವಿಸ್ ಟ್ಯಾಕ್ಸ್, ಸೆಸ್ ಮತ್ತು ಸರ್ಚಾರ್ಜಸ್. ಅದೇ ರೀತಿ ಸ್ಟೇಟ್ಸದ್ದು ಯಾವ್ಯಾವ ಟ್ಯಾಕ್ಸ್ GST ಒಳಗೆ ಇನ್ಕ್ಲೂಡ್ ಆಗ್ಯಾವ ಅಂತಂದರೆ ಸ್ಟೇಟ್ ವ್ಯಾಟ್, ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್, ಪರ್ಚೇಸ್ ಟ್ಯಾಕ್ಸ್, ಲಕ್ಸರಿ ಟ್ಯಾಕ್ಸ್, ಎಂಟ್ರಿ ಟ್ಯಾಕ್ಸ್, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್, ಏನಪ್ಪ ಅಂತಂದರೆ ಟ್ಯಾಕ್ಸಸ್ ಆನ್ ಅಡ್ವರ್ಟೈಸ್ಮೆಂಟ್, ಲಾಟ್ರೀಸ್, ಬೆಟ್ಟಿಂಗ್ ಮತ್ತು ಗ್ಯಾಮ್ಲಿಂಗ್ ಮಾಡೋಣ ಏನು ಟ್ಯಾಕ್ಸ್ ಅದ ಅದು, ಸ್ಟೇಟ್ಸ್ ಸೆಸ್ ಮತ್ತು ಸರ್ಚಾರ್ಜಸ್. ಓಕೆ, ನೆಕ್ಸ್ಟ್ GSTನ ನಡೆಸ್ಬೇಕಂದ್ರೆ ಒಂದು ಅಡ್ಮಿನಿಸ್ಟ್ರೇಟಿವ್ ಬಾಡಿ ಬೇಕು. ಒಂದು ಅಡ್ಮಿನಿಸ್ಟ್ರೇಟಿವ್ ಬಾಡಿ ಅದು ಇಲ್ಲಿ ಯಾವುದೈತಪ್ಪ ಅಂತಂದರೆ GST ಕೌನ್ಸಿಲ್ ಅಂತ ಫಾರ್ಮ್ ಮಾಡ್ಯಾರ. ಈ GST ಕೌನ್ಸಿಲ್ ಚೇರ್ಮನ್ ಯಾರು ಅಂತಂದ್ರೆ ಫೈನಾನ್ಸ್ ಮಿನಿಸ್ಟರ್. ಇದ್ರದ್ದು ಮೆಂಬರ್ಸ್ ಯಾರಪ್ಪ ಅಂತಂದ್ರೆ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಫೈನಾನ್ಸ್ ಮತ್ತು ಇದು ಮಿನಿಸ್ಟರ್ ಆಫ್ ಸ್ಟೇಟದ್ದು ಯಾವುದಾದ್ರೂ ಫೈನಾನ್ಸ್ ಮಿನಿಸ್ಟರ್ ಇಲ್ಲಪ್ಪ ಅಂತಂದ್ರೆ ಸ್ಟೇಟ್ ಯಾರಾದ್ರೂ ಮಿನಿಸ್ಟರ್ ನಾಮಿನೇಟ್ ಮಾಡಿರಂದ್ರೆ ಅವರು ಏನಪ್ಪ ಅಂತಂದ್ರೆ ಇದ್ರ ಮೆಂಬರ್ ಆಗ್ಬೋದು. ಆಮೇಲೆ ಸೆಂಟ್ರಲ್ ಗೌರ್ಮೆಂಟಿಗೆ 1/3 ವೋಟಿಂಗ್ ಪವರ್ ಐತಿ, ಸ್ಟೇಟ್ ಗೌರ್ಮೆಂಟ್ಗೆ ಏನಪ್ಪ ಅಂತಂದ್ರೆ 2/3 ವೋಟಿಂಗ್ ಪವರ್ ಐತಿ. ಇದು GST ಕೌನ್ಸಿಲ್ ಒಳಗೆ ಏನಾದರೂ ಒಂದು ಡಿಸಿಷನ್ ತೊಗೋಬೇಕಪ್ಪ ಅಂತಂದ್ರೆ ಈ GST ಕೌನ್ಸಿಲ್ ನಡಿಬೇಕಂತಂದರೆ ಮಿನಿಮಮ್ 50% ಮಂದಿ ಇರಬೇಕಂತ ಹೇಳ್ತಾರೆ. ಆಮೇಲೆ ಯಾವುದಾದ್ರೂ ಇಂಪಾರ್ಟೆಂಟ್ ಡಿಸಿಷನ್ ತೊಗೋಬೇಕಂತಂದ್ರೆ 3/4 ಮೆಂಬರ್ದು ಅಪ್ರೂವಲ್ ಬೇಕಂತ ಹೇಳ್ತಾರೆ GST ಕೌನ್ಸಿಲ್ ಒಳಗೆ. ಓಕೆ, GST ಕೌನ್ಸಿಲ್ ಏನೇನು ಕೆಲಸ ಮಾಡ್ತೈತಿ, GST ಕೌನ್ಸಿಲ್ ಮೇನ್ ಆಬ್ಜೆಕ್ಟಿವ್ ಏನಪ್ಪ ಅಂತಂದರೆ ಸೆಂಟ್ರಲ್ ಮತ್ತು ಸ್ಟೇಟ್ ಟ್ಯಾಕ್ಸ್ ಯಾವ್ಯಾವ GST ಒಳಗೆ ಇನ್ಕ್ಲೂಡ್ ಮಾಡಬೇಕು ಅನ್ನೋದು GST ಕೌನ್ಸಿಲ್ ಡಿಸೈಡ್ ಮಾಡ್ತೈತಿ. ಅದೇ ರೀತಿ ಏನಪ್ಪ ಅಂತಂದ್ರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಯಾವ್ಯಾವ GST ಒಳಗೆ ಆ್ಯಡ್ ಮಾಡಬೇಕು ಅನ್ನೋದು ಏನಪ್ಪ ಅಂತಂದ್ರೆ GST ಕೌನ್ಸಿಲ್ ಡಿಸೈಡ್ ಮಾಡ್ತೈತಿ. ಏನು ರೇಟ್ಸ್ ಏನು ಬೇಸಿಸ್ GSTಗೆ ಡಿಸೈಡ್ ಮಾಡಬೇಕು ಅನ್ನೋದು ಯಾವ್ದು ಮಾಡ್ತೈತಿ ಅಂತಂದ್ರೆ GST ಕೌನ್ಸಿಲ್ ಡಿಸೈಡ್ ಮಾಡ್ತೈತಿ. GST ಒಳಗೆ ಒಂದು ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಅಥಾರಿಟಿ ಅಂತೈತಿ. ಏನು ಮಾಡ್ತೈತಿ ಅದು ಕೆಲಸ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ನಡು ಟ್ಯಾಕ್ಸ್ ಕಲೆಕ್ಷನ್ ಒಳಗೆ ಏನೇ ಪ್ರಾಬ್ಲಮ್ ಆಯ್ತು ಅಂತಂದರೆ ಈ ಪ್ರಾಬ್ಲಮಿಗೆ ಸೊಲ್ಯೂಷನ್ ಕೊಡುವಂಥದ್ದು ಒಂದು ಬಾಡಿ ಯಾವುದಪ್ಪ, ಒಂದು ಅಥಾರಿಟಿ ಯಾವುದಂತಂದರೆ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಅಥಾರಿಟಿ. ಈ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಅಥಾರಿಟಿ ಒಳಗೆ ಏನಾದರೂ ಕೇಸ್ ಕರೆಕ್ಟ್ ಆಗಲಿಲ್ಲ ಅಂತಂದರೆ ಡೈರೆಕ್ಟ್ಲಿ ಸುಪ್ರೀಂ ಕೋರ್ಟಿಗೂ ಅಪ್ರೋಚ್ ಆಗ್ಬೋದು ಅನ್ನೋದು ಒಂದು ಪ್ರಾವಿಷನ್ ಐತಿದ್ರೆ. ಓಕೆ, ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಏನೈತಿ GST ರಿಲೇಟೆಡ್ ಅಂತಂದರೆ GST ಸಕ್ಸಸ್ ಆಗಬೇಕಂತಂದ್ರೆ ಮಾಡೆಲ್ ಮತ್ತು ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಮಾಡ್ಬೇಕಂತ ಹೇಳ್ತಾರೆ. ಆಮೇಲೆ GST ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಏನಂತಂದರೆ GSTಗೆ 1 ಕಂಟ್ರಿ 1 ಟ್ಯಾಕ್ಸು ಅಂತ ಕರೀತಾರೆ. ಆಮೇಲೆ ಸಿಂಗಲ್ ಬಿಗ್ಗೆಸ್ಟ್ ಟ್ಯಾಕ್ಸ್ ರಿಫಾರ್ಮ್ ಅಂತಿದ್ದು 1991 ಆಗಿಂದ. 1991 ಒಳಗೆ ಲಿಬರಲೈಜೇಷನ್, ಪ್ರೈವೇಟೈಜೇಷನ್ ಮತ್ತು ಗ್ಲೋಬಲೈಜೇಷನ್ ಅನ್ನು ರಿಫಾರ್ಮ್ಸ್ ತಂದಿದ್ದೀವಿ ನಾವು, ಎಕನಾಮಿಕ್ ರಿಫಾರ್ಮ್ಸ್ ತಂದಿದ್ದೀವಿ ನಮ್ಮ ಕಂಟ್ರಿದಾಗ. ಅದು ಆಗಿಂದ ಏನಪ್ಪ ಅಂತಂದರೆ ಇದು ಬಿಗ್ಗೆಸ್ಟ್ ಟ್ಯಾಕ್ಸ್ ರಿಫಾರ್ಮ್ ಅಂತ ಹೇಳಿದವ್ರು ಯಾರು ಅಂತಂದ್ರೆ ನ್ಯೂಯಾರ್ಕ್ ಟೈಮ್ಸ್. ಇವು ಪಾಯಿಂಟ್ಸನ್ನು ಏನು ಮಾಡಿರಪ್ಪ ಅಂತಂದ್ರೆ ನಿಮ್ಮ ಎಸ್ಸೆ ಒಳಗೆ ನೀವು ಯೂಸ್ ಮಾಡಿರಿ. ಇದ್ರದ್ದು ಏನಾಗುತ್ತಪ್ಪ ಅಂತಂದ್ರೆ ನಿಮ್ಮ ವ್ಯಾಲ್ಯೂ ಎಡಿಷನ್ ಆಗ್ತದೆ. ನಿಮ್ಮ ವ್ಯಾಲ್ಯೂ ಎಡಿಷನ್ ಆಯ್ತಪ್ಪ ಅಂದ್ರೆ ಏನಾಗ್ತದೆ, ನಿಮ್ಮ ಮಾರ್ಕ್ಸ್ ಹೆಚ್ಚಾಗ್ತಾವೆ. ಓಕೆ,
ನೆಕ್ಸ್ಟ್ ಬ್ರೀಫ್ ಹಿಸ್ಟ್ರಿ ಆಫ್ ಜಿ ಎಸ್ ಟಿ ಬಗ್ಗೆ ಸ್ಟಡಿ ಮಾಡೋಣ. ಫ್ರಾನ್ಸ್ ಅನ್ನೋ ಕಂಟ್ರಿ ಏನೈತಿ ಫಸ್ಟ್ ಜಿ ಎಸ್ ಟಿನ ಇಂಪ್ಲಿಮೆಂಟ್ ಮಾಡ್ತಂತ 1954 ಅದು ಆಗಿನ ಜರ್ಮನಿ ಅನ್ನೋ ಕಂಟ್ರಿ ಮಾಡ್ತು 1968. ಆಮೇಲೆ ಯುನೈಟೆಡ್ ಕಿಂಗ್ಡಮ್ 1973 ಮಾಡ್ತಂತ. ಯೂನಿಫೈಡ್ ಟ್ಯಾಕ್ಸ್ ಸಿಸ್ಟಮ್ ಐತಂತ ಎಲ್ಲ ಕಂಟ್ರೀಸ್ ಒಳಗೆ. ಆದರೆ ಡ್ಯುಯಲ್ ಟ್ಯಾಕ್ಸ್ ಸಿಸ್ಟಮ್ ಕೆನಡಾ ಮತ್ತು ಬ್ರೆಜಿಲ್ನಾಗ ಐತಿ. ಇಂಡಿಯಾನು ಏನಪ್ಪ ಅಂತಂದ್ರೆ ಡ್ಯುಯಲ್ ಟ್ಯಾಕ್ಸ್ ಸಿಸ್ಟಮನ್ನು ಇಂಪ್ಲಿಮೆಂಟ್ ಮಾಡತ್ತೈತಿ. ಡ್ಯುಯಲ್ ಟ್ಯಾಕ್ಸ್ ಸಿಸ್ಟಮ್ ಅಂತಂದ್ರೆ ಏನು, ಸೆಂಟ್ರಲ್ ರಿಲೇಟೆಡ್ ಏನೇನು ಟ್ಯಾಕ್ಸ್ ಅದಾವ ಅದನ್ನೇನಪ್ಪ ಅಂತಂದ್ರೆ ಸಿ ಜಿ ಎಸ್ ಟಿ ಅನ್ನೋದು ಒಂದು ಬಾಡಿ ಐತಿ, ಅದು ನೋಡ್ಕೋತೈತಿ. ಸ್ಟೇಟ್ ರಿಲೇಟೆಡ್ ಏನೇನು ಟ್ಯಾಕ್ಸ್ ಇಶ್ಯೂಸ್ ಅದಾವ ಅದನ್ನು ನೋಡುವಂಥ ಬಾಡಿ ಯಾವುದಪ್ಪ ಅಂತಂದ್ರೆ ಎಸ್ ಜಿ ಎಸ್ ಟಿ ಅಂತ. ಅದೇ ರೀತಿ ಎರಡು ಸ್ಟೇಟ್ ನಡು ಏನು ಟ್ರೇಡ್ ಆಗ್ತೈತಿ ಅದರ ರಿಲೇಟೆಡ್ ಇಶ್ಯೂಸ್ ನೋಡ್ಕೊಳ್ಳೋದು ಐ ಜಿ ಎಸ್ ಟಿ. ಈ ರೀತಿ ಇರುವಂಥ ಪ್ರೊವಿಷನ್ ಏನು ಕರಿತೀವಿ ಡ್ಯುಯಲ್ ಜಿ ಎಸ್ ಟಿ ಅಂತ ಕರೀತಾರೆ. ಆದರೆ ಕೆಲವೊಂದು ಕಂಟ್ರಿ ಒಳಗೆ ಏನೈತಪ್ಪ ಅಂತಂದ್ರೆ ಒಂದೇ ಐತಿ, ಸಿ ಜಿ ಎಸ್ ಟಿ ಇಲ್ಲ, ಎಸ್ ಜಿ ಎಸ್ ಟಿ ಇಲ್ಲ, ಐ ಜಿ ಎಸ್ ಟಿ ಇರ್ತಾವೆ, ಯಾವುದಾದ್ರೂ ಒಂದಿರ್ತೈತಿ. ಈ ಸಿ ಜಿ ಎಸ್ ಟಿ ಬಗ್ಗೆ, ಐ ಜಿ ಎಸ್ ಟಿ ಬಗ್ಗೆ ಮತ್ತು ಎಸ್ ಜಿ ಎಸ್ ಟಿ ಬಗ್ಗೆ ಏನಪ್ಪ ಅಂತಂದ್ರೆ ನಾ ಇಲ್ಲೇ ಹೇಳೀನಿ. ಮುಂದೆ ನಾ ಇದ್ರ ಬಗ್ಗೆ ಮೆನ್ಷನ್ ಮಾಡೀನಿ, ಅದ್ರದ್ದು ನಾ ಇಲ್ಲೇ ಹೇಳೀನಿ. ಸೆಂಟ್ರಲ್ ರಿಲೇಟೆಡ್ ಏನೇ ಟ್ಯಾಕ್ಸ್ ಇಶ್ಯೂಸ್ ಇದ್ದಪ್ಪ ಅಂತಂದ್ರೆ ಸಿ ಜಿ ಎಸ್ ಟಿದಾಗ ಇದು ಆಗ್ತೈತಿ. ಸ್ಟೇಟ್ ರಿಲೇಟೆಡ್ ಇದೆ ಎಸ್ ಜಿ ಎಸ್ ಟಿ, ಮತ್ತು ಇಂಟರ್ ಸ್ಟೇಟ್ ಇದ್ರೆ ಐ ಜಿ ಎಸ್ ಟಿ, ಇಂಟಿಗ್ರೇಟೆಡ್ ಸ್ಟೇಟ್ ಜಿ ಎಸ್ ಟಿ ಅಂತ ಕರೀತಾರೆ. ಅದಕ್ಕೆ ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ, ಸ್ಟೇಟ್ ಜಿ ಎಸ್ ಟಿ ಅಲ್ಲ. ಮಲೇಷ್ಯಾ ಕಂಟ್ರಿ ಏನೈತಿ ಏಷ್ಯಾ ಒಳಗೆ ರೀಸೆಂಟಾಗಿ ಜಿ ಎಸ್ ಟಿನ ಇಂಪ್ಲಿಮೆಂಟ್ ಮಾಡೈತಂತೆ. ಚೈನಾ ಏನೈತಿ ಕಂಟ್ರಿ ಅದು ಜಿ ಎಸ್ ಟಿ ತರಬೇಕಂತ ಪ್ರಯತ್ನ ಮಾಡತೈತಿ. ಆಸ್ಟ್ರೇಲಿಯಾದವರು 2000 ಒಳಗೆ ಜಿ ಎಸ್ ಟಿ ತಂದ್ರಂತೆ, ಅದರದಿಂದ ಭಾಳಷ್ಟು ಪಾಸಿಟಿವ್ ಔಟ್ಕಮ್ಸ್ ಆಗ್ಯಾವಂತೆ. ಆಮೇಲೆ ನ್ಯೂಜಿಲೆಂಡ್ ಅನ್ನೋ ಕಂಟ್ರಿನೂ ಏನಪ್ಪ ಅಂತಂದ್ರೆ ಸಕ್ಸಸ್ಫುಲಿ ಜಿ ಎಸ್ ಟಿನ ಇಂಪ್ಲಿಮೆಂಟ್ ಮಾಡೈತಂತೆ. ಆಮೇಲೆ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂದರೆ ಏನು, ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಶರ್ಟ್ ಐತಂತ ಇಡ್ರಿ, ಶರ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ ಏನೇನು ಪ್ರೊಸೀಜರ್ ಫಾಲೋ ಮಾಡ್ತೀವಿ ಅನ್ನೋದು ಫಸ್ಟ್ ರಾ ಮಟೀರಿಯಲ್ ಖರೀದಿ ಮಾಡ್ತಾನೆ. ರಾ ಮಟೀರಿಯಲ್ ಏನಪ್ಪ ಇದಕ್ಕೆ ಕಾಟನ್. ಆ ಕಾಟನ್ ಖರೀದಿ ಮಾಡ್ಬೇಕಂತಂದ್ರೆ ಅದಕ್ಕೆ ₹100 ಅವ ಕಾಸ್ಟ್ ತುಂಬ್ತಾನೆ. ₹100 ಕಾಸ್ಟ್ ತುಂಬಿದಕ್ಕೆ ಅದಕ್ಕೆ 10% ಟ್ಯಾಕ್ಸ್ ಹಾಕ್ತಾರೆ ಅಂತ ಹೇಳ್ರಿ. ಓಕೆ, 10% ಟ್ಯಾಕ್ಸ್ ಅಂತಂದ್ರೆ ಇಲ್ಲಿ ಅಂತಂದ್ರೆ ಈ 10% ಟ್ಯಾಕ್ಸ್ ಏನೈತಿ ಇದು ಯಾವಾಗಲೂ ಇಲ್ಲಿ ನಾ ಯೂಸ್ ಮಾಡೋ ಪ್ರಾಬ್ಲಮ್ ಒಳಗೆ 10% ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡತ್ತೀನಿ. ಆದರೆ ಒರಿಜಿನಲ್ಲಿ ಏನಿರ್ತೈತೆ ಅಂತಂದ್ರೆ ಈ ಟ್ಯಾಕ್ಸ್ ರೇಟ್ ಬೇರೆ ಇರ್ತೈತಿ. ಈ ಒರಿಜಿನಲ್ ಟ್ಯಾಕ್ಸ್ ರೇಟ್ ಬೇರೆ ಇರ್ತೈತಿ. ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡೋಕೆ ಇಲ್ಲಿ ನಾನು ಏನು ಮಾಡೀನಿ 10% ಟ್ಯಾಕ್ಸ್ ಇಲ್ಲಿ ಹಾಕೀನಿ. ಈ ಕಾಸ್ಟ್ ₹100 ಐತಂತಂದ್ರೆ ಇಲ್ಲಿ ₹10 ನಾನು ಟ್ಯಾಕ್ಸ್ ಹಾಕೀನಿ. ಟೋಟಲ್ ಕಾಸ್ಟ್ ಎಷ್ಟಾಯಿತು ₹110. ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ಅದಕ್ಕೇನಪ್ಪ ಅಂತಂದ್ರೆ ₹40 ಎಕ್ಸ್ಟ್ರಾ ಕಾಸ್ಟ್ ಆಯಿತು. ಟೋಟಲ್ ಇದ್ರ ಕಾಸ್ಟ್ ಎಷ್ಟಾಯಿತು, ಈ 110ಕ್ಕೆ 40 ಆ್ಯಡ್ ಮಾಡಿದ್ರೆ ₹150 ಆಯಿತು. ಈ 150ರದ 10% ಟ್ಯಾಕ್ಸ್ ಅಂತಂದ್ರೆ ₹115. ಟೋಟಲ್ ಕಾಸ್ಟ್ ಎಷ್ಟಾಯಿತು ₹165. ಆಮೇಲೆ ಇದು ಕಾಸ್ಟ್ ಶರ್ಟ್ ರೆಡಿ ಆಗಿಂದ ಇದಕ್ಕೆ ಕವರ್ ಆ್ಯಡ್ ಮಾಡ್ತೀವಿ, ಪ್ಯಾಕಿಂಗ್ ಆ್ಯಡ್ ಮಾಡ್ತೀವಿ, ಅದಕ್ಕೆ ಏನಪ್ಪ ಅಂತಂದ್ರೆ ₹135 ಆ್ಯಡ್ ಆಗ್ತೈತಿ. ಇದ್ರದಿಂದ ಏನಪ್ಪ ಅಂದ್ರೆ ಟೋಟಲ್ ಕಾಸ್ಟ್ ₹200 ಆಗ್ತೈತಿ. 200ದ 10% ಎಷ್ಟಪ್ಪ ಅಂತಂದ್ರೆ ₹20. ಅದೇ ರೀತಿ ಟೋಟಲ್ ಅವ ಸೆಲ್ಲರ್ ಒಂದು ತಂದು ಮಾರ್ಜಿನ್ ಹಾಕ್ತಾನೆ, ಅದನ್ನು ಇದು 220ಕ್ಕೆ ₹30 ಆ್ಯಡ್ ಮಾಡಿದ್ರೆ ₹250 ಆಯಿತು. ಇದಕ್ಕೆ ₹25 ಏನಪ್ಪ ಅಂತಂದ್ರೆ ಇದು 10% ಟ್ಯಾಕ್ಸ್ ಆಗ್ತೈತಿ. ಟೋಟಲ್ ಕಾಸ್ಟ್ ಶರ್ಟದ್ದು ಎಷ್ಟಂದ್ರೆ ₹275 ಆಯಿತು. ಇದು ಏನು ಮಾಡಿದೆವು ನಾವು ಇಲ್ಲಿ ಈ ಪ್ರೊಸೆಸ್ನಾಗ ಏನಾಗತ್ತೈತೆ ಅಂತಂದ್ರೆ ಈ 100ಕ್ಕೆ ₹10 ಆ್ಯಡ್ ಮಾಡಿದೆವು ನಾವು. ಈ 100ಕ್ಕೆ ₹10 ಟ್ಯಾಕ್ಸ್ ತುಂಬಿದೇವಲ್ಲ, ಈ ಟ್ಯಾಕ್ಸ್ ಇಲ್ಲಿ ₹110 ಟೋಟಲ್. ಈ ಟೋಟಲ್ ₹110 ನಾವು ಮತ್ತೆ ಟ್ಯಾಕ್ಸ್ ತುಂಬಾಕ್ತೀವಿ. ಈಗ ಮತ್ತು ಈ ಟೋಟಲ್ ₹110 ಮತ್ತೆ ಟ್ಯಾಕ್ಸ್ ತುಂಬಿ ಇದು ಇಲ್ಲಿ ₹165 ಆಯಿತು. ಈ ₹165ಕ್ಕೂ ನಾವು ಟ್ಯಾಕ್ಸ್ ತುಂಬೇವಿ. ಈ ₹165 ಟ್ಯಾಕ್ಸ್ ತುಂಬಿದಕ್ಕೂ ಮತ್ತೆ ನಾವು ಟ್ಯಾಕ್ಸ್ ತುಂಬಾತೀವಿ. ಈ ಟೈಪ್ಸ್ ಟ್ಯಾಕ್ಸ್ ಮ್ಯಾಗ ಟ್ಯಾಕ್ಸ್ ತುಂಬುವಂಥ ಪ್ರೊವಿಷನ್ ಏನೈತಿ ಇದಕ್ಕೆ ಏನಂತ ಕರಿತೀವಿ ನಾವು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಓಕೆ, ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಕ್ಲಿಯರ್ ಆಯ್ತಲ್ಲ. ಈಗ ನೆಕ್ಸ್ಟ್ ಅಡ್ವಾಂಟೇಜಸ್ ಏನೈತಿ ಗೌರ್ಮೆಂಟಿಗೆ ಅನ್ನೋದು ನಾವು ಸ್ಟಡಿ ಮಾಡೋಣ. ಓಕೆ, ಗೌರ್ಮೆಂಟಿಗೆ ಅಡ್ವಾಂಟೇಜಸ್ ಏನೈತಪ್ಪ ಅಂತಂದರೆ ಒಂದು ಕಾಮನ್ ಮಾರ್ಕೆಟ್ ಕ್ರಿಯೇಟ್ ಆಗ್ತೈತಂತೆ. ಕಾಮನ್ ಮಾರ್ಕೆಟ್ ಕ್ರಿಯೇಟ್ ಆಗ್ತೈತಿ. ಇಷ್ಟು ದಿನ ಏನಾಗ್ತಿತ್ತು, ಕರ್ನಾಟಕ ಒಂದು ಟ್ಯಾಕ್ಸ್ ಆಗ್ತಿತ್ತು, ತಮಿಳ್ನಾಡು ಒಂದು ಟ್ಯಾಕ್ಸ್ ಆಗ್ತಿತ್ತು. ಇದು ಡಿಫ್ರೆಂಟ್ ಟ್ಯಾಕ್ಸ್ ಇರೋದ್ರಿಂದ ಏನಪ್ಪ ಅಂತಂದ್ರೆ ಫಾರಿನ್ ಇನ್ವೆಸ್ಟರ್ಸ್ ಬರುತ್ತಿದ್ದಿಲ್ಲ. ಯಾಕಪ್ಪ ಅಂತಂದ್ರೆ ಭಾಳ ಕಾಂಪ್ಲೆಕ್ಸ್ ಪ್ರೊಸೀಜರ್ ಇದ್ದು ಅಂತ. ಇದ್ರದಿಂದ ಏನಾಯ್ತಪ್ಪ ಅಂತಂದ್ರೆ ಈಗ ಜಿ ಎಸ್ ಟಿ ಬರೋದ್ರಿಂದ ಈ ಟೋಟಲ್ ಒಂದೇ ಏನಾಗತ್ತಪ್ಪ ಅಂತಂದ್ರೆ ಸಿಂಗಲ್ ಮಾರ್ಕೆಟಾಗಿ ಕ್ರಿಯೇಟ್ ಆಗ್ತದೆ ನಮ್ಮ ದೇಶ. ಇದರದಿಂದ ಏನಾಗತ್ತಪ್ಪ ಅಂತಂದ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ಆಗ್ತಂತ. ಅದರದಿಂದ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮ ಸಕ್ಸಸ್ ಆಗುವಂಥ ಚಾನ್ಸಸ್ ಭಾಳ ಐತೆ ಅಂತ ಹೇಳ್ತಾರೆ. ಅಲ್ಲಿ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ನಾವು ಏನಾಗಿ ನೋಡಿದ್ದೇನಪ್ಪ ಅಂತಂದ್ರೆ ಕಮ್ಮಿ ಆಗ್ತದಂತ. ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಪ್ರಿವೆಂಟ್ ಆಗ್ತದೆ ಅಂತ ಹೇಳ್ತಾರೆ, ಕಮ್ಮಿ ಅಲ್ಲ ಪ್ರಿವೆಂಟ್ ಆಗ್ತದಂತೆ. ಆಮೇಲೆ ಪ್ರೊಸೀಜರ್ಸ್, ರೇಟ್ ಆಫ್ ಟ್ಯಾಕ್ಸ್ ಮತ್ತು ಲಾಸ್ ಏನದಾವ ಸಿಂಪಲ್ ಆಗ್ತಾವಂತ. ಆಮೇಲೆ ಏನೈತಿ ಎಸ್ ಜಿ ಎಸ್ ಟಿ ಮತ್ತು ಐ ಜಿ ಎಸ್ ಟಿ ಅಂದರೆ ಸ್ಟೇಟ್ ರಿಲೇಟೆಡ್ ಏನೇನು ಪ್ರಾಬ್ಲಮ್ಸ್ ಇದ್ದು ಅವೆಲ್ಲ ಸಾಲ್ವ್ ಆಗ್ತಾವಂತ. ಆಮೇಲೆ ಕಾಮನ್ ಪ್ರೊಸೀಜರ್ ಫಾರ್ ರಿಜಿಸ್ಟ್ರೇಷನ್, ಟ್ಯಾಕ್ಸ್ ಪೇಮೆಂಟ್, ರಿಫಂಡ್ ಇವೆಲ್ಲ ಎಲ್ಲದಕ್ಕೂ ಒಂದು ಕಾಮನ್ ಪ್ರೊಸೀಜರ್ ಐತಂತ. ಇದು ಒಂದು ಅಡ್ವಾಂಟೇಜಸ್ ಗೌರ್ಮೆಂಟಿಗೆ. ಆಮೇಲೆ ಹ್ಯೂಮನ್ ಇಂಟರ್ಫರೆನ್ಸ್
ಅವಾಯ್ಡ್ ಮಾಡೋದ್ರಿಂದ, ಅಂದರೆ ಮನುಷ್ಯ ಅದ್ರೊಳಗೆ ಇನ್ವಾಲ್ವ್ ಇಲ್ಲಾರ ಬಟ್ಟಿಗೆ ಅಂತಂದ್ರೆ ಏನು, ನಾವು ಆನ್ಲೈನ್ ಪೋರ್ಟಲ್ ಮಾಡತ್ತೀವಿ ಇದಕ್ಕೆ GST ಸಲಂದ. ಆನ್ಲೈನ್ ಮಾಡೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಕರಪ್ಷನ್ ರೆಡ್ಯೂಸ್ ಆಗ್ತೈತಂತೆ. ಆಮೇಲೆ WTOದು ಕೆಲವೊಂದು ಸ್ಟ್ಯಾಂಡರ್ಡ್ ನಾರ್ಮ್ಸ್ ಅದಾವ, ಕೌಂಟರ್ ವೇಲಿಂಗ್ ಡ್ಯೂಟಿ ಇದು ಮಾಡಬೇಕಾದ್ರೆ ಅದನ್ನು ಏನಪ್ಪ ಅಂತಂದ್ರೆ ಟ್ರಾನ್ಸ್ಪರೆಂಟ್ ಮಾಡ್ತೈತೆ ಅಂತ ಹೇಳ್ತಾರೆ. ಆಮೇಲೆ ಎಕನಾಮಿ ಎಕ್ಸ್ಪೋರ್ಟನ್ನು ಬೂಸ್ಟ್ ಮಾಡ್ತೈತಂತ, ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟೀಸನ್ನು ಬೂಸ್ಟ್ ಮಾಡ್ತೈತಂತ, ಇದರಿಂದ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತೈತಂತ. ಆಮೇಲೆ ಪಾವರ್ಟಿ ಇರಾಡಿಕೇಟ್ ಆಗ್ತೈತಂತೆ, ಪಾವರ್ಟಿ ರಿಡ್ಯೂಸ್ ಆಗ್ತೈತಂತ. ಹೆಂಗಪ್ಪ ಅಂತಂದರೆ ನಾವು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡತ್ತೀವಿ ಮತ್ತು ಫೈನಾನ್ಷಿಯಲ್ ರಿಸೋರ್ಸನ್ನು ಇಂಪ್ರೂವ್ ಮಾಡತ್ತೀವಿ GSTದ. ಟ್ರೇಡರ್ಸ್ ಮತ್ತು ಇಂಡಸ್ಟ್ರಿದವ್ರಿಗೆ ಏನೇನು ಫಾಯ್ದೆ ಅನ್ನೋದು ಸ್ಟಡಿ ಮಾಡೋಣ. ಸಿಂಪಲ್ ಟ್ಯಾಕ್ಸ್ ರೆಜಿಮ್ ಆಗ್ತೈತಿ. ಆಮೇಲೆ ಮಲ್ಟಿಪ್ಸಿಟಿ ಆಫ್ ಟ್ಯಾಕ್ಸಸ್ ಅಂತಂದ್ರೆ ಏನು, 15% ಎಕ್ಸೈಸ್ ಡ್ಯೂಟಿ, ಸೇಲ್ಸ್ ಟ್ಯಾಕ್ಸ್ ಒಂದು ಬೇರೆ ಬೇರೆ ಏನಿತ್ತು, ಇದನ್ನೆಲ್ಲ ಏನಪ್ಪ ಅಂತಂದ್ರೆ ಮಲ್ಟಿಪ್ಸಿಟಿ ಆಫ್ ಟ್ಯಾಕ್ಸನ್ನು ಕಮ್ಮಿ ಮಾಡಿ ಒಂದು ಸಿಂಗಲ್ ಟ್ಯಾಕ್ಸ್ ಇದನ್ನು ತರ್ತೀವಿ ನಾವು. ಓಕೆ, ಇದು ಒಂದು ಪಾಸಿಟಿವ್. ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಇಲ್ಲಿ ಪ್ರಿವೆಂಟ್ ಆಗ್ತೈತೆ ಅಂತ ನೋಡಿದ್ವಿ. ಆಮೇಲೆ ಕಂಪ್ಲಯನ್ಸ್, ಕಾಸ್ಟ್ ಕಂಪ್ಲಯನ್ಸ್ ಅಂತಂದ್ರೆ ಈಗ ನಾವು GSTಕ್ಕಿಂತ ಮೊದಲು ಏನು ಟ್ಯಾಕ್ಸ್ ಇದ್ದು ಡಿಫ್ರೆಂಟ್ ಟ್ಯಾಕ್ಸಿಗೆ ಡಿಫ್ರೆಂಟ್ ರೆಕಾರ್ಡ್ಸನ್ನು ಮೇಂಟೈನ್ ಮಾಡಬೇಕಾಗ್ತಿತ್ತು. ಆ ರೆಕಾರ್ಡ್ ಮೇಂಟೈನ್ ಮಾಡ್ಬೇಕಂತಂದ್ರೆ ಮನುಷ್ಯನ ಪವರ್ ಭಾಳ ಯೂಸ್ ಆಗ್ತಿತ್ತು. ಇವು ಮೇಂಟೆನೆನ್ಸ್ ಕಾಸ್ಟ್, ಇದು ಮನುಷ್ಯಾಗೆ ಇನ್ವೆಸ್ಟ್ ಮಾಡೋ ಕಾಸ್ಟ್ ಏನಪ್ಪ ಅಂತಂದ್ರೆ ಕಮ್ಮಿ ಮಾಡ್ತೀವಿ ಅಂತ ಇದ್ರೊಳಗೆ ಹೇಳ್ಯಾರ. ಓಕೆ, ನ್ಯೂಟ್ರಲೈಸೇಷನ್ ಪ್ರೊಸೆಸ್ ಆಗ್ತಿತ್ತು ಅಂತಂದ್ರೆ ಏನು, ಎಕ್ಸ್ಪೋರ್ಟ್ದು ಏನು ರೇಟ್ಸ್ ಏನದಾವ ನ್ಯೂಟ್ರಲೈಸ್ ಆಗ್ತಾವಂತೆ. ನ್ಯೂಟ್ರಲೈಸ್ ಆಗೋದ್ರಿಂದ ಇಂಟರ್ನ್ಯಾಷನಲ್ ಮಾರ್ಕೆಟ್ನಾಗ ನಮ್ಮ ಪ್ರಾಡಕ್ಟ್ ಏನಾಗ್ತೈತಿ, ಕಾಂಪಿಟೇಟಿವ್ ಆಗ್ತೈತಂತೆ. ನಮ್ಮ ಪ್ರಾಡಕ್ಟ್ ಕಾಂಪಿಟೇಟಿವ್ ಆಗೋದ್ರಿಂದ ಏನಪ್ಪ ಅಂತಂದ್ರೆ ಇಂಡಿಯನ್ ಎಕ್ಸ್ಪೋರ್ಟ್ ಏನೈತಿ ಬೂಸ್ಟ್ ಆಗ್ತೈತೆ ಅಂತ ಹೇಳ್ತಾರೆ. ಸಿಂಪ್ಲಿಫೈಡ್ ಮತ್ತು ಆಟೋಮೇಟೆಡ್ ಪ್ರೊಸೀಜರ್ಸ್ ಅದಾವ ಅಂತ ಇದ್ರಾಗ. ಆಮೇಲೆ GST ನೆಟ್ವರ್ಕ್ ಪೋರ್ಟಲ್ ಅಂತೇಳಿ ಮಾಡ್ಯಾರ, ಇದು ಆನ್ಲೈನ್ ಪೋರ್ಟಲ್. ಇದರದಿಂದ ಏನಪ್ಪ ಅಂತಂದ್ರೆ ಜಲ್ದಿ ಇಂಟರ್ಫೇಸ್ ಆಗ್ತೈತಿ, ಜಲ್ದಿ ಎಲ್ಲ ಪ್ರೊಸೆಸ್ ಆಗ್ತೈತಂತೆ. ಆಮೇಲೆ ಟೈಮ್ಲೈನ್ ಪ್ರೊವೈಡ್ ಮಾಡ್ತಾರೆ, ಯಾವುದೇ ಆಕ್ಟಿವಿಟಿಗಾಗಲಿ ರಿಜಿಸ್ಟ್ರೇಷನಿಗೆ ಒಂದೆಷ್ಟು ಟೈಮ್ ಕೊಡ್ತಾರೆ, ರಿಫಂಡಿಗೆ ಟೈಮ್ ಕೊಡ್ತಾರೆ, ಅಂದರೆ ಆನ್ ಟೈಮ್ ಎಲ್ಲ ಕೆಲಸ ಆಗ್ತೈತೆ ಅಂತ ಹೇಳ್ತಾರೆ. ಆಮೇಲೆ ನಾರ್ಮಲ್ ಟ್ಯಾಕ್ಸ್ ಬರ್ಡನ್ ಏನಿತ್ತು ಕಂಪ್ನೀಸ್ ಮ್ಯಾಗ ಅದು ಕಮ್ಮಿ ಆಗ್ತೈತಂತ. ಅದು ಕಮ್ಮಿ ಆಗಿದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಪ್ರೈಸಸ್ ಕಮ್ಮಿ ಆಗ್ತಾವೆ. ಪ್ರೈಸಸ್ ಕಮ್ಮಿ ಆತಂತಂದ್ರೆ ಕನ್ಸಂಪ್ಷನ್ ಹೆಚ್ಚಾಗ್ತೈತಿ. ಕನ್ಸಂಪ್ಷನ್ ಹೆಚ್ಚಾಗೋದ್ರಿಂದ ಏನಪ್ಪ ಅಂತಂದ್ರೆ ಪ್ರೊಡಕ್ಷನ್ ಹೆಚ್ಚಾಗ್ತೈತಿ. ಪ್ರೊಡಕ್ಷನ್ ಹೆಚ್ಚಾಗೋದ್ರಿಂದ ಇಂಡಸ್ಟ್ರಿ ಗ್ರೋತ್ ಆಗ್ತೈತಿ. ಇಂಡಸ್ಟ್ರಿ ಗ್ರೋತ್ ಆತಪ್ಪ ಅಂತಂದ್ರೆ ಇಂಡಿಯಾ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಹೊರಹೊಮ್ಮಕ್ಕೆ ಕಾರಣ ಆಗ್ತೈತೆ ಅಂತ ಹೇಳ್ತಾರೆ. ಇದು ಏನಪ್ಪ ಅಂತಂದ್ರೆ ಅಡ್ವಾಂಟೇಜಸ್. ಬಿಸ್ನೆಸ್ ಮತ್ತು ಇಂಡಸ್ಟ್ರಿದವ್ರಿಗೆ ಏನೇನು ಅಡ್ವಾಂಟೇಜಸ್ ಅಂತಂದರೆ ಏನಾಗಿ ನೋಡಿದ್ದೆ, ಈಸಿ ಕಂಪ್ಲಯನ್ಸ್ ಅಂದರೆ ಈಸಿ ಟ್ಯಾಕ್ಸನ್ನು ತುಂಬಿಸ್ಕೊಳ್ಳೋಂಥ ಪ್ರೊಸೀಜರ್ಸ್ ಆಗ್ತಾವಂತ. ಆಮೇಲೆ ಯೂನಿಫಾರ್ಮಿಟಿ ಆಫ್ ಟ್ಯಾಕ್ಸ್ ರೇಟ್ ಆ್ಯಂಡ್ ಸ್ಟ್ರಕ್ಚರ್, ಟ್ಯಾಕ್ಸ್ ರೇಟ್ ಮತ್ತು ಸ್ಟ್ರಕ್ಚರ್ಸ್ ಯೂನಿಫಾರ್ಮಿಟಿ ಆಗ್ತದಂತೆ. ಆಮೇಲೆ ಕ್ಯಾಸ್ಕೇಡಿಂಗ್ ಎಫೆಕ್ಟನ್ನು ರಿಮೂವ್ ಮಾಡ್ತೈತಂತೆ. ಆಮೇಲೆ ಕಾಂಪಿಟೇಟಿವ್ನೆಸ್ ಇಂಕ್ರೀಸ್ ಆಗ್ತದಂತೆ, ಕಾಂಪಿಟೇಷನ್ ಇಂಕ್ರೀಸ್ ಆಗ್ತದಂತೆ. ಆಮೇಲೆ ಮ್ಯಾನುಫ್ಯಾಕ್ಚರ್ಸ್ ಮತ್ತು ಎಕ್ಸ್ಪೋರ್ಟರ್ಸಿಗೂ ಏನಪ್ಪ ಅಂತಂದ್ರೆ ಒಂದು ಪಾಸಿಟಿವ್ ಗೇನ್ ಐತೆ ಅಂತ ಹೇಳ್ತಾರೆ. ಸ್ಟೇಟ್ ಗೌರ್ಮೆಂಟಿಗೆ ಮತ್ತು ಸೆಂಟ್ರಲ್ ಗೌರ್ಮೆಂಟಿಗೆ ಏನೇನು ಇದ್ರೊಳಗೆ ಅಡ್ವಾಂಟೇಜ್ ಅದು ಅಂತಂದರೆ ಏನಾಗಿ ನೋಡಿದ್ದೀವಿ, ಈಸಿ ಮತ್ತು ಸಿಂಪಲ್ ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೆ ಈಸಿ ಮತ್ತು ಸಿಂಪಲ್ ವೇಸ್ ಅದಂತೆ. ಆಮೇಲೆ ಏನು ಲೀಕೇಜಸ್ ಆಗ್ತಿದೆ, ಏನು ಕರಪ್ಷನ್ಸ್ ಆಗ್ತಿದೆ ಅದನ್ನು ಅವಾಯ್ಡ್ ಮಾಡ್ಬೋದಂತೆ. ಆಮೇಲೆ ಟ್ಯಾಕ್ಸ್ ತುಂಬೋದ್ರಿಂದ ರೆವೆನ್ಯೂ ಎಫಿಷಿಯನ್ಸಿ ಇಂಪ್ರೂವ್ ಆಕೈತಂತೆ, ಗೌರ್ಮೆಂಟ್ದು, ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ದು. ಓಕೆ, ಕನ್ಸ್ಯೂಮರ್ಸಿಗೆ ಏನೇನಪ್ಪ ಅಂತಂದ್ರೆ ಮೊದಲು ಹಿಡನ್ ಟ್ಯಾಕ್ಸಸ್ನ ಕೆಲವೊಂದು ಇರ್ತಿದ್ವು. ಆ ಹಿಡನ್ ಟ್ಯಾಕ್ಸ್ ಬಗ್ಗೆ ನಮ್ಗೆ ಗೊತ್ತೇ ಆಗ್ತಿದ್ದಲ್ಲ, ಅದನ್ನು ನಾವು ತುಂಬ್ಕೋತ ಹೋಗ್ತಿದ್ದೀವಿ. ಇದು ಹಿಡನ್ ಟ್ಯಾಕ್ಸಸ್ನ ಅವಾಯ್ಡ್ ಮಾಡ್ತಿತ್ತಂತೆ. ಆಮೇಲೆ ಟ್ರಾನ್ಸ್ಪರೆನ್ಸಿನ ಇಂಪ್ರೂವ್ ಮಾಡ್ತೈತಂತೆ. ಲೀಕೇಜಸ್ ಅವಾಯ್ಡ್ ಮಾಡ್ತೈತಿ. ಲೀಕೇಜಸ್ ಅವಾಯ್ಡ್ ಮಾಡೋದ್ರಿಂದ ಏನಪ್ಪ ಅಂತಂದ್ರೆ ಕನ್ಸ್ಯೂಮರಿಗೂ ಒಂದು ಅಡ್ವಾಂಟೇಜ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ಒಳಗೆ ಏನಪ್ಪ ಅಂತಂದರೆ ಶಾರ್ಟ್ ಟರ್ಮ್ನಾಗ ಇನ್ಫ್ಲೇಷನ್ ಆಗ್ತದಂತೆ. ಶಾರ್ಟ್ ಟರ್ಮ್ನಾಗ ಇನ್ಫ್ಲೇಷನ್ ಎದಕ್ಕೆ ಆಗ್ತದೆ ಅಂತಂದರೆ ಕೆಲವೊಂದು ಗೂಡ್ಸ್ ಇಷ್ಟು ದಿನ ಏನಪ್ಪ ಅಂತಂದ್ರೆ ನಾವು ಟ್ಯಾಕ್ಸ್ ಮಾಡ್ತಿದ್ದಿಲ್ಲ. ಆ ಕೆಲವೊಂದು ಗೂಡ್ಸಿಗೆ ನಾವು ಟ್ಯಾಕ್ಸ್ ಮಾಡ್ದಂಗೆ ಏನಾಗುತ್ತಪ್ಪ ಅಂತಂದ್ರೆ ರೇಟ್ ಹೆಚ್ಚಾಗ್ತದೆ. ಅದರದಿಂದ ಏನಪ್ಪ ಅಂತಂದ್ರೆ ಶಾರ್ಟ್ ಟರ್ಮ್ನಾಗ ಏನಪ್ಪ ಅಂತಂದ್ರೆ ಇನ್ಫ್ಲೇಷನ್ ಆಗ್ತದೆ ಅಂತ ಹೇಳ್ತೀವಿ. ಆಮೇಲೆ ಗೌರ್ಮೆಂಟ್ ಸ್ವಲ್ಪ ಟೈಮ್ ಕೊಡಬೇಕಾಗಿತ್ತು GST ಇಂಪ್ಲಿಮೆಂಟ್ ಮಾಡೋದು, GSTಗೆ ಅಡಾಪ್ಟ್ ಆಗಬೇಕಂದ್ರೆ ಕೆಲವೊಂದು ಕಂಪ್ನೀಸಿಗೆ ಅಂತ. ಅಂದರೆ ಏನೀಗ ಜೂನ್ 1 ಇದು ಮಾಡೋರದಾರಲ್ಲ, ಇದನ್ನು ಸಡನ್ನಾಗಿ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಕೆಲವೊಂದು ಕಂಪ್ನೀಸಿಗೆ ಅಡಾಪ್ಟ್ ಆಗೋಕ್ಕೆ ಟೈಮ್ ತೊಗೋತೈತಿ. ಆ ಟೈಮ್ ತೊಗೊಳೋದ್ರಿಂದ ಏನಪ್ಪ ಅಂತಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ ಅಂತ ಇದೊಂದು ಏನಪ್ಪ ಅಂತಂದ್ರೆ ಇದು ಡಿಸ್ಅಡ್ವಾಂಟೇಜ್. ಆಮೇಲೆ ಮೈಕ್ರೋ, ಸ್ಮಾಲ್ ಮತ್ತು ಮೀಡಿಯಂ ಎಂಟರ್ಪ್ರೈಸ್ ಏನದಾವಲ್ಲ ಅವ್ರಿಗೆ ಪ್ರಾಬ್ಲಮ್ ಆಗ್ತದಂತೆ. ಯಾಕಪ್ಪ ಅಂತಂದ್ರೆ ಅವರು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸಿಗೆ ಅವ್ರು ಅದಕ್ಕೆ ಎಕ್ಸ್ಪೋಸ್ಡ್ ಇಲ್ಲ. ಅಂತಂದರೆ ಡಿಜಿಟಲ್ ಪ್ಲಾಟ್ಫಾರ್ಮ್ನ ಹೆಂಗೆ ಯೂಸ್ ಮಾಡ್ಬೇಕಂದ್ರೆ ಆನ್ಲೈನ್ ಪ್ಲ್ಯಾಟ್ಫಾರ್ಮನ್ನು ಹೆಂಗೆ ಯೂಸ್ ಮಾಡ್ಬೇಕನ್ನೋದು ಈ ಮೈಕ್ರೋ, ಸ್ಮಾಲ್ ಮತ್ತು ಮೀಡಿಯಂ ಎಂಟರ್ಪ್ರೈಸಸ್ಸಿಗೆ ಗೊತ್ತಿಲ್ಲ ಅಂತ. ಇದು ಏನಪ್ಪ ಅಂತಂದ್ರೆ ಒಂದು ಡಿಸ್ಅಡ್ವಾಂಟೇಜ್ ಈಗ ಸದ್ಯಕ್ಕೆ. ಓಕೆ, ಕೆಲವೊಂದು ಕಂಪನಿ ಏನದಾವಪ್ಪ ಅಂತಂದ್ರೆ ಅದರದ್ದು ರೆವೆನ್ಯೂ ಮಾಡೆಲ್ಸನ್ನು ಚೇಂಜ್ ಮಾಡಬೇಕಾಗ್ತದೆ. ಅಂದ್ರೆ ಅರ್ನ್ ಮಾಡೋದು, ಅಂದರೆ ಪ್ರಾಫಿಟ್ ಅರ್ನ್ ಮಾಡೋ ಮಾಡೆಲ್ಸನ್ನು ಚೇಂಜ್ ಮಾಡಬೇಕಾಗ್ತದೆ GST ಬಂದ ಪ್ರಕಾರ. ಇದು ಒಂದೇನಪ್ಪ ಅಂತಂದ್ರೆ ಡಿಸ್ಅಡ್ವಾಂಟೇಜ್. ಕೆಲವೊಂದು ಶಾರ್ಟ್ ಟರ್ಮ್ ಪ್ರಾಬ್ಲಮ್ಸ್ ಆಗ್ತವೆ ಸಣ್ಣ ಮನುಷ್ಯ, ಅಂದರೆ ನಮ್ಮಂಥ ಮನುಷ್ಯಾಗ ಏನಪ್ಪ ಅಂತಂದ್ರೆ ಕೆಲವೊಂದು ಶಾರ್ಟ್ ಟರ್ಮ್ ಪ್ರಾಬ್ಲಮ್ ಆಗ್ಬೋದು. GST ರೇಟ್ ಎಷ್ಟು, ಇದು ಹೆಂಗೆ ಬತ್ತು, ಎಲ್ಲಿ ತುಂಬಬೇಕು, ಇವು ಏನಪ್ಪ ಅಂತಂದ್ರೆ ಇವು ಸಣ್ಣ ಪ್ರಾಬ್ಲಮ್ಸು ಆಗ್ತಾವಂತ. ಇದು ಏನಪ್ಪ ಅಂತಂದ್ರೆ GST ಡಿಸ್ಅಡ್ವಾಂಟೇಜ್. ಆಮೇಲೆ ಯಾವ್ಯಾವ ಗೂಡ್ಸ್ GST ಒಳಗೆ ಇನ್ಕ್ಲೂಡೆಡ್ ಇಲ್ಲ ಅಂತಂದರೆ
ಆಲ್ಕೋಹಾಲ್ ಏನೈತಿ ಮನುಷ್ಯ ಕುಡಿಯುವಂಥ ಆಲ್ಕೋಹಾಲ್ ಇದ್ರೊಳಗೆ ಇನ್ಕ್ಲೂಡೆಡ್ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ ಮತ್ತು ರಿಯಲ್ ಎಸ್ಟೇಟ್ ಇಲ್ಲ. ಆಮೇಲೆ ಇನ್ನು ಮುಂದೆ ಫ್ಯೂಚರ್ನಾಗ ಆ್ಯಡ್ ಮಾಡಬಹುದು ಅಂತ ಅನ್ನುವಂಥ ಪ್ರಾಡಕ್ಟ್ಸ್ ಯಾವುದಪ್ಪ ಅಂತಂದರೆ ಕ್ರೂಡ್ ಪೆಟ್ರೋಲ್ ಅಂತಂದರೆ ರಾ ಪೆಟ್ರೋಲ್, ಆಮೇಲೆ ಮೋಟರ್ ಸ್ಪಿರಿಟ್ ಅಂತಂದರೆ ಪೆಟ್ರೋಲ್, ಹೈ ಸ್ಪೀಡ್ ಡೀಸೆಲ್, ನ್ಯಾಚುರಲ್ ಗ್ಯಾಸ್, ಆಮೇಲೆ ಏವಿಯೇಷನ್ ಟರ್ಬೈನ್ ಫ್ಯೂಲ್ ಮತ್ತು ಎಕ್ಸಿಸ್ಟಿಂಗ್ ವ್ಯಾಟ್ ಮತ್ತು ಸೇಲ್ಸ್ ಟ್ಯಾಕ್ಸ್ ಏನಪ್ಪ ಅಂತಂದರೆ ಈ ಪ್ರಾಡಕ್ಟ್ಸ್ ಒಳಗೆ ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಆಗ್ತದೆ ಅಂತ ಕೊಟ್ಟಾರೆ. ಓಕೆ, ಆಮೇಲೆ ಇನ್ನೂ ಹೇಳಿದ್ದೆ ನಾನು ಸೆಂಟ್ರಲ್ ರಿಲೇಟೆಡ್ ಏನೇ GST ಇತ್ತಪ್ಪ ಅಂತಂದ್ರೆ ಅದು CGST ಅಂಡರ್ ಬರ್ತದೆ. ಸ್ಟೇಟ್ ರಿಲೇಟೆಡ್ ಏನೇ CST ಇಶ್ಯೂಸ್ ಇತ್ತಪ್ಪ ಅಂತಂದ್ರೆ SGST ಅಂಡರ್ ಬರ್ತದೆ. ಆಮೇಲೆ ಒಂದು ಸ್ಟೇಟ್ ಮತ್ತು ಇನ್ನೊಂದು ಸ್ಟೇಟ್ ನಡು ಏನೇ ಒಂದು ಟ್ರೇಡ್ ಆಯಿತು ಅದ್ರ ರಿಲೇಟೆಡ್ ಏನೇ ಇಶ್ಯೂಸ್ ಇದ್ದು ಅಂತಂದರೆ IGST ಅಂಡರ್ ಬರ್ತದೆ. ಓಕೆ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತೇಳಿ ಒಂದು ನೆಟ್ವರ್ಕ್ ಮಾಡ್ಯಾರ. ನೆಟ್ವರ್ಕ್ ಅಂತಂದ್ರೆ ಏನಿದು IT ಸಪೋರ್ಟ್ ಅಂತಂದ್ರೆ ಏನು, ಒಂದು ಆನ್ಲೈನ್ ಪೋರ್ಟಲ್ ಅಂದರೆ ಒಂದು ವೆಬ್ಸೈಟ್ ಮಾಡ್ತಾರೆ, ಇಲ್ಲಪ್ಪ ಅಂತಂದ್ರೆ ಆ್ಯಪ್ ಮಾಡ್ತಾರೆ. ಈ ಆ್ಯಪ್ ಥ್ರೂನೇ ಏನಾಯ್ತಂದ್ರೆ ಎಲ್ಲ ಪೇಮೆಂಟ್ ನಮ್ಮ ಆಗ್ತಾವೆ, ಎಲ್ಲ GST ರಿಲೇಟೆಡ್ ಇಶ್ಯೂಸನ್ನು ಹ್ಯಾಂಡಲ್ ಮಾಡ್ತಾರೆ. ಇದೇನಪ್ಪ ಅಂತಂದ್ರೆ ಇದು ಒಂದು ಇದ್ರದ್ದು ಇಂಪಾರ್ಟೆಂಟ್ ಥಿಂಗ್. ಓಕೆ, ಸೆಸ್ ಆನ್ ಸಿನ್ ಗೂಡ್ಸ್ ಅಂದರೆ ಏನು? ಸಿನ್ ಗೂಡ್ಸ್ ಯಾವಪ್ಪ ಅಂತಂದ್ರೆ ಟೊಬ್ಯಾಕೋ, ಸಿಗರೇಟ್ಸ್, ಪಾನ್ ಮಸಾಲ, ಲಕ್ಸರಿ ಕಾರ್ಸ್, ಎರಿಟೆಡ್ ಡ್ರಿಂಕ್ಸ್ ಏನಪ್ಪ ಇವು ಎಲ್ಲ ಸಿನ್ ಗೂಡ್ಸ್ ಅಂಡರ್ ಬರ್ತಾವೆ. ಇವ್ರ ಮ್ಯಾಗ ಸೆಸ್ ಹಾಕ್ತಾರಂತೆ. ಎದಕ್ಕೆ ಸೆಸ್ ಹಾಕ್ತಾರಂತಂದ್ರೆ ಟೋಟಲಿ ನಮ್ಮ ದೇಶದೊಳಗೆ 2 ಟೈಪ್ ಆಫ್ ಸ್ಟೇಟ್ಸ್ ಅದಾವೆ. ಒಂದು ಮ್ಯಾನುಫ್ಯಾಕ್ಚರಿಂಗ್ ಸ್ಟೇಟ್ಸ್ ಅಂದರೆ ಉತ್ಪಾದನೆ ಮಾಡುವಂಥ ಸ್ಟೇಟ್, ಇನ್ನೊಂದು ಕನ್ಸ್ಯೂಮಿಂಗ್ ಸ್ಟೇಟ್ಸ್ ಅಂದರೆ ಕನ್ಸ್ಯೂಮ್ ಮಾಡುವಂಥ ಸ್ಟೇಟ್. ಈಗ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಸ್ಟೇಟ್ ಇಷ್ಟು ದಿನ ಏನಪ್ಪ ಅಂತಂದರೆ ಹೆಚ್ಚು ಟ್ಯಾಕ್ಸನ್ನು ಗಳಿಸ್ತಿತ್ತು, ಆ ಕನ್ಸ್ಯೂಮಿಂಗ್ ಸ್ಟೇಟ್ ಆ್ಯಸ್ ಇಟ್ ಈಸ್ ನಾರ್ಮಲ್ ಟ್ಯಾಕ್ಸನ್ನು ಗಳಿಸ್ತಿತ್ತು. ಈಗ GST ಬಂದಿಂದ ಎಲ್ಲದಕ್ಕೂ ಒಂದೇ ರೇಟ್ ಆಗಿದ್ದರಿಂದ ಏನಾಗುತ್ತಪ್ಪ ಅಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ಸ್ಟೇಟ್ದವರಿಗೆ ಲಾಸ್ ಆಯ್ತಲ್ಲ, ಈ ಲಾಸನ್ನು ಕಂಪೆನ್ಸೇಟ್ ಮಾಡೋಕ್ಕೆ 5 ವರ್ಷ ಏನಪ್ಪ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ರೊಕ್ಕ ಕೊಡ್ತೈತಂತೆ. ಆ ರೊಕ್ಕ ಎಲ್ಲಿದ್ದು ತೆಗಿತಾರೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಅಂತಂದರೆ ಈ ಸಿನ್ ಗೂಡ್ಸ್ ಮ್ಯಾಗ ಹಾಕುವಂಥ ಸೆಸ್ದಿಂದ ಅಂತ ಹೇಳ್ತಾರೆ. ಸಿನ್ ಗೂಡ್ ಮ್ಯಾಗ ಹಾಕುವಂಥ ಸೆಸ್ದಿಂದ ಈ 5 ವರ್ಷ ಕಂಪೆನ್ಸೇಟ್ ಮಾಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ದವರು ಮ್ಯಾನುಫ್ಯಾಕ್ಚರಿಂಗ್ ಸ್ಟೇಟಿಗೆ. ಓಕೆ, ಆಮೇಲೆ ಆ್ಯಂಟಿ ಪ್ರಾಫಿಟ್ ರಿಂಗ್ ಕ್ಲಾಸ್ ಐತಂತೆ GST ಒಳಗೆ. ಆ್ಯಂಟಿ ಪ್ರಾಫಿಟ್ ರಿಂಗ್ ಕ್ಲಾಸ್ ಅಂದ್ರೆ ಏನು? ಸಪೋಸ್ ನಾವು ಒಂದು ಬಿಸ್ಕಿಟ್ ಖರೀದಿ ಮಾಡ್ತೀನಿ ಅಂಗಡಿ ಒಳಗೆ, ಈ ಬಿಸ್ಕಿಟಿಗೆ 5% ಟ್ಯಾಕ್ಸ್ ಐತಂತ ಹೇಳ್ರಿ. ಓಕೆ, ಗೌರ್ಮೆಂಟ್ದವ್ರು ಏನು ಮಾಡ್ತಾರೆ, ಈ 5% ಇದ್ದಿದ್ದು 4% ರಿಡ್ಯೂಸ್ ಮಾಡ್ತಾರೆ. ಈ 4% ರಿಡ್ಯೂಸ್ ಮಾಡಿದ್ದು ನನಗೆ ಗುರ್ತು ಇರಲಿ ಬಿಡಲಿ, ಆದರೆ ಒಂದೊಂದು ಸತಿ ಏನು ಮಾಡ್ತಾರೆ, ಈ ಅಂಗಡಿದವ್ರು ಏನು ಮಾಡ್ತಿರ್ತಾರಪ್ಪ ಅಂತಂದ್ರೆ 5% ಟ್ಯಾಕ್ಸ್ ಹಾಕಿ ನನಗೆ ಮಾರ್ತಿರ್ತಾರೆ. ಈ 1% ಉಳಿದಿದ್ದು ಏನು ಮಾಡ್ತಿರ್ತಾರೆ, ತಮ್ಮ ಕಿಸಕ್ಕೆ ಹಾಕ್ಕೊಂಡು ಇದು ತಮ್ಮ ಪ್ರಾಫಿಟ್ ಮಾಡ್ತಿರ್ತಾರೆ. ಈ ಟೈಪ್ ಪ್ರಾಫಿಟ್ ಆಗಬಾರ್ದಂತ ಈ ಪ್ರಾಫಿಟನ್ನು ಚೆಕ್ ಮಾಡೋಕೆ ಏನಪ್ಪ ಅಂತಂದ್ರೆ ಆ್ಯಂಟಿ ಪ್ರಾಫಿಟಿಂಗ್ ಒಂದು ಕ್ಲಾಸ್ ಮಾಡ್ಯಾರ GST ಒಳಗೆ ಅಂತ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೀವು ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕಾಗಿದ್ದು ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು ಮತ್ತು ಲೈಕ್ ಮಾಡಬೇಕು.